ಹಾಯ್ ಹೆಲೋ ವೆಲ್ಕಮ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ಈಸಿಯಾಗಿರೋ ನಾರ್ತ್ ಕರ್ನಾಟಕ ಸ್ಪೆಷಲ್ ಹೆಸರು ಕಾಳು ಮತ್ತು ಸೊಪ್ಪನ್ನು ಬಳಸ್ಬಿಟ್ಟು ಒಂದು ಪಲ್ಯ. ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ನಾನಿಲ್ಲಿ ಹೆಸರು ಕಾಳು ಒಂದು ಲೋಟದಷ್ಟು ನೆನೆಸಿಟ್ಟಿದ್ದೆ. ನೆನೆಸ್ದಲೇ ಹಾಗೆ ಒಣಕಾಳು ಹಾಕು ಮಾಡ್ಬೋದು. ನೆನೆಸಿದ್ರೆ ಸ್ವಲ್ಪ ಅದು ಇನ್ನು ಬೇಗ ಬೇಯುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂಚೂರು ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಾವು ಇದನ್ನು ಒಂದು 3 ವಿಷಲ್ ಸ್ವಲ್ಪ ಸಾಫ್ಟಾಗಿ ಬೇಯೋ ಥರ ಮಾಡ್ಕೋಬೇಕು. ಅದು ವಿಷಲ್ ಆಗೋ ಅಷ್ಟರಲ್ಲಿ ನಾವಿಲ್ಲಿ 1 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ನಿಮ್ಮ ಮನೇಲಿ ಯಾವುದೇ ಸೊಪ್ಪಿದೆಯೋ ಅದು ಮೆಂತೆ, ಪಾಲಕ್. ನಾನಿಲ್ಲಿ ಮೆಂತೆ ಪಾಲಕನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೆಟೊ, ಹಾಗೆ ಮಿಕ್ಸಿ ಜಾರ್ಗೆ ಖಾರ ಮಾಡ್ಕೊಳ್ಳೋದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 10, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಫುಲ್ಲು ಬೆಳ್ಳುಳ್ಳಿನ ನೀರು ಹಾಕ್ದಲೇ ಇದು ತರಿಯಾಗಿ ರುಬ್ಕೋಬೇಕು. ಆಮೇಲೆ ಅಷ್ಟರಲ್ಲಿ ಪ್ರೆಷರೆಲ್ಲ ಹೋದ್ಮೇಲೆ ಹೆಸರು ಕಾಳ್ದು ನೋಡಿ 1-2 ಸ್ಪೂನಷ್ಟು ಆಯಿಲು. ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಆಯಿಲ್ ಯೂಸ್ ಮಾಡ್ಕೋಬೋದು. ಇದೇನು ಜಾಸ್ತಿ ಆಯಿಲ್ ಇಡ್ಸಲ್ಲ, ಇದಕ್ಕೆ ಕಡಿಮೆನೇ ಆಯಿಲ್ ಹಾಕಿ ಹಾಗೆ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲನ ಹಾಕಿ ಕರ್ಬೇವಿನ ಸೊಪ್ಪೆಲ್ಲ ಸಿಡಿದ ನಂತರ ನಾನು ಹೆಚ್ಚಿಟ್ಟಿರೋಂಥ 1 ಈರುಳ್ಳಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಅದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಟಿರೋಂತಹ ಟೊಮೆಟೊವನ್ನು ಅದಕ್ಕೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪಲ್ಯ ಇದೆಲ್ಲ ಬೇಗನೂ ಆಗುತ್ತೆ ಮತ್ತು ರೊಟ್ಟಿಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ನು. ಇದಕ್ಕೆ ಹೆಸರು ಕಾಳು ಹಿಂಡಿ ಪಲ್ಯ ಅಂತಲೂ ಹೇಳ್ತಾರೆ ನಾರ್ತ್ ಕರ್ನಾಟಕ ಸೈಡು. ಬೇಗನೆ ಆಗುತ್ತೆ ನೋಡಿ. ಈ ಹಸಿ ಖಾರ ನಾವು ಮಿಕ್ಸಿಲಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಹಸಿ ವಾಸನೆ, ಆ ಖಾರದ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೀಟಾಗೆ. ನೋಡಿ ಎಷ್ಟು ನೀಟಾಗಿದೆ. ಇಷ್ಟೇ ಮಸಾಲೆ ಇದಕ್ಕೆ ಪಟ್ಟಂತ ರೆಡಿ ಆಗುತ್ತೆ. ಮನೇಲಿ ಏನೂ ತರಕಾರಿ ಇಲ್ದಾಗೆಲ್ಲ ನೀವು ಇದನ್ನು ಬೇಗ ಮಾಡ್ಕೋಬೋದು. ಇದು ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇದಕ್ಕೆ ನಾವು ಹೆಸರು ಕಾಳು ನೆನೆಸಲೇಬೇಕು ಅಂತ ಏನಿಲ್ಲ, ಆದರೆ ನೆನೆಸಿ ಮಾಡೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಏನೂ ಆಗಲ್ಲ ಅಂತಾರೆ ಮತ್ತು ಡೈಜೆಷನ್ಗೂ ಕೂಡ ಒಳ್ಳೆಯದು. ನಾನು ಇದಕ್ಕೆ ಇವಾಗ ಸ್ವಲ್ಪ ಬಾಡಿದ ಮೇಲೆ ಇದು ಸೊಪ್ಪು ನಾನು ಕಟ್ ಮಾಡಿ ಇಟ್ಟಿದ್ನಲ್ಲ ತೊಳೆದ್ಬಿಟ್ಟು ಆ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸೊಪ್ಪಿನ ಪ್ರಮಾಣ ಕಮ್ಮಿ ತೊಗೊಳ್ಳಿ, ಕಾಳಿನ ಪ್ರಮಾಣ ಜಾಸ್ತಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಿಷ್ಟೇ ಸಿಂಪಲ್. ಇದಕ್ಕೆ ಏನು ಎಕ್ಸ್ಟ್ರಾ ಮಸಾಲೆ, ಖಾರದ ಪುಡಿ ಅದೇನೂ ಹಾಕೋ ಅವಶ್ಯಕತೆ ಇಲ್ಲ. ನೋಡಿಲಿ ಹೆಸರು ಕಾಳು ಎಷ್ಟು ಸಾಫ್ಟಾಗಿ ಬೆಂದಿದೆ. ನಾವು ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ತುಂಬ ನೀರು ಹಾಕಿದರೆ ನೀವು ನೀರನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಫಸ್ಟು ಕಾಳನ್ನು ಹಾಕ್ಕೊಳ್ಳಿ. ಆಮೇಲೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಗ್ರೇವಿ ಬೇಕೋ ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಉಪ್ಪು ಹಾಕಿರ್ತೀರಲ್ವ, ಈರುಳ್ಳಿಗೆ ನಾವು ಉಪ್ಪು ಹಾಕ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ನಾವು ಉಪ್ಪು ಹಾಕಬೇಕು. ಇದು ನಾನು ಸ್ವಲ್ಪ ಟೇಸ್ಟಿಗೆ ಅಂತ 1/4 ಅಥವಾ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು 1/4 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಿದ್ದೀನಿ. ಇದನ್ನು ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ನೋಡಿ ಹೆಸರು ಕಾಳು ಹಿಂಡಿ ಪಲ್ಯ ರೆಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.